ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಮಿಸಲಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪುರೋಹಿತ್ರೆ. ಪ್ರತಿ ವರ್ಷದಾಗಿ ಈ ವರ್ಷ ಇದೇ ಸಮಯಕ್ಕೆ ಬಂದಿದ್ದೀರಾ? ಅನ್ಕೊಂಡಿದ್ ನೆರವೇರದ್ಮೇಲೆ ಅನ್ಕೊಂಡಾಗೆ ಅರ್ಕೆನ ತೀರಿಸ್ಬೇಕಲ್ವಾ ಪುರೋಹಿತ್ರೆ? ಅದು ಸರಿ, ಒಬ್ಬರೇ ಬಂದಿರಲ್ಲ, ನಿಮ್ಮ ಮಗ ಬರ್ಲಿಲ್ವಾ? ಇಲ್ಲ ಪುರೋಹಿತ್ರೆ, ನನ್ನ ಮಗ ನಾನು ಹೇಳಿದ ದಾರಿಲಿ ನಡೀಲಿಲ್ಲ, ಅದಕ್ಕೆ ಇವತ್ತು ಅಣ್ಣನ ದಾರಿಲಿಲ್ಲ. ಹಾಗಂದ್ರೆ ನಮ್ಮ ನಿಮ್ಮ ಮಗ ನಿಮ್ಮ ಜೊತೆ ಇಲ್ವಾ? ಇಲ್ಲೇ ಇದ್ದೀನಿ ಪುರೋಹಿತ್ರೆ. ನಾನು ಯಾವಾಗ್ಲೂ ಅಮ್ಮನ ಜೊತೆನೇ ಇರ್ತೀನಿ, ಅಮ್ಮನ ಹಿಂದೆನೇ ಇರ್ತೀನಿ, ಅಮ್ಮನ ದಾರಿಲೇ ಇರ್ತೀನಿ. ಆದ್ರೆ ಅಮ್ಮನಿಗೆ ನಾನು ಕಾಣಲಿಲ್ಲ ಅಷ್ಟೆ. ತಾಯಿಗೆ ಮಗ ಕಾಣಲಿಲ್ಲ ಅಂದ ಮಾತ್ರಕ್ಕೆ ಅವರಿಂದ ದೂರ ಇರಕ್ಕಾಗುತ್ತೆ ಪುರೋಹಿತ್ರೆ? ಈಗಲೂ ನೋಡಿ, ಅಮ್ಮನ ಜೊತೆನೇ ಇದೆ. ಅದೇ ಅಂದ್ಕೊಂಡೆ, ಪ್ರತಿ ಸಲ ಬಂದಾಗ ನಿಮ್ಮ ಬಾಂಧವ್ಯ ನೋಡಿ ತುಂಬಾ ಖುಷಿ ಆಗ್ತಿತ್ತು. ತಾಯಿ ಮಗನ ಪ್ರೀತಿ ತಪ್ಪೋಗೋಕೆ ಸಾಧ್ಯನೇ ಇಲ್ಲ. ಆ ಭಗವಂತನ ಕೃಪೆ ನಿಮ್ಮ ಮೇಲೇನೇ ಇದೆ. ನಿಮ್ಮ ಇಬ್ಬರ ಸಂಬಂಧ ಕಡೆಯವರೆಗೂ ಹೀಗೆ ಗಟ್ಟಿಯಾಗಿರುತ್ತೆ. ಕೊಡಿ ವಿಶಾಲಮ್ಮ. ಅಮ್ಮ, ನೋಡಿ ಮಾವ, ಎಷ್ಟು ಹಠ ಮಾಡ್ತಿದ್ದಾರೆ ಅತ್ತೆ. ನನ್ನ ಗಂಡ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ, ಆದ್ರೂ ಮಾತಾಡ್ತಾ ಇಲ್ಲ ನೋಡಿ. ಮಾತಾಡ್ತಲ್ಲ ಶ್ರಾವಣಿಯಮ್ಮ, ಕಬ್ಬಣ ಈಗ ತಾನೇ ಕಾದಿದೆ, ಅದು ತಾನಾಗೇ ಬಗ್ಗುತ್ತೆ. ನೋಡ್ತಾ ಇರಿ. ಇಲ್ಲ ಮಾವ, ಅತ್ತೆ ಕಬ್ನ ಅಲ್ಲ, ತಣ್ಣಗಿರೋ ಮಂಜುಗಡ್ಡೆ. ಮಗನ್ ಪ್ರೀತಿ ತಾಕ್ತಿದ ಹಾಗೆ ಹೇಗ್ ಕರೀತಾರೆ ಅಂತ ನೋಡ್ತಾ ಇರಿ. ಅಮ್ಮ, ಏನಕ್ಕೋ ನನ್ನಿಂದ ಬರ್ತಿದ್ಯಾ? ಬರ್ವಾಗ ನನ್ನ ಜೊತೆ ಬಂದ್ಯಾ? ನಾನೊಬ್ಬಳೇ ಬಂದೆ, ನಾನೊಬ್ಬಳೇ ಹೋಗ್ತೀನಿ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನ್ ಜೊತೆನೆ ಬರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಮ್ಮ, ಒಂದ್ ನಿಮಿಷ ನಾನು ಹೇಳೋದ್ ಕೇಳಿಸ್ಕೊಳಮ್ಮ. ನಿನ್ ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಪ್ರತಿ ವರ್ಷ ದರ್ಶನ ಮುಗಿಸ್ಕೊಂಡು ನದಿ ದಂಡೆ ಹತ್ರ ಹೋಗ್ತಾ ಇದ್ವಲ್ವಾ, ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಬಸ್ ಹತ್ಕೊಂಡು ಹೋಗ್ತಾ ಇದ್ವಲ್ಲಮ್ಮ, ಇದೆಲ್ಲ ನೆನ್ಪಿಲ್ವಾ ನಿನ್ಗೆ? ನನ್ಗೆಲ್ಲ ಚೆನ್ನಾಗಿ ನೆನ್ಪಿದೆ. ಮರ್ತೋಗೋದಕ್ಕೆ ನಾನೇನ್ ನೀನಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡ್ ಬರ್ತಿದ್ದೆ. ಇಂಥ ದೊಡ್ಡ ವಿಷಯನ ಅದೇಗೋ ಮರ್ತ್ಬಿಟ್ಟೆ.
ನನಗ್ ಚೆನ್ನಾಗಿ ನೆನಪಿದೆ, ನಿನ್ ತರ ಅಲ್ಲ. ಆಯ್ತಮ್ಮ, ನಾನಂತೂ ಅಲ್ಲಿ ಹೋಗಿ ಕಾಯ್ತಾ ಇರ್ತೀನಿ. ನೀನು ಅಲ್ಲಿ ಬಂದು ನನ್ನ ಜೊತೆ ಮಾತಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ನಾನು ಕಾಯ್ತಾ ಇರ್ತೀನಿ, ಅದೆಷ್ಟೊತ್ತಾದ್ರೂ ಪರವಾಗಿಲ್ಲ. ನಾನು ಕಾಯ್ತಾ ಇರ್ತೀನಿ ಅಮ್ಮ. ಮಾವ, ಯಾವ್ದ್ ಮಾವ ನದಿ? ಅಮ್ಮ ಮಗ ಯಾವಾಗ್ಲೂ ದರ್ಶನ ಆದ್ಮೇಲೆ ಹೋಗಿ ಕುತ್ಕೊಂಡ್ ಮಾತಾಡ್ತಾರಂತಲ್ಲ. ಮಾವ, ಮೋಸ್ಟ್ಲಿ ದೇವ್ರ ಆ ಜಾಗದಲ್ಲಿ ಅಮ್ಮ ಮಗನ ಒಂದ್ ಮಾಡೋದಕ್ಕೆ ಏನಾದ್ರೂ ಸೃಷ್ಟಿ ಮಾಡಿದ್ರು ಮಾಡ್ಬೋದಲ್ವಾ? ಎಲ್ಲಿದೆ ಆ ಜಾಗ? ಶ್ರಾವಣಿ ಮರೇ, ಆ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತು. ಬನ್ನಿ ತೋರಿಸ್ತೀನಿ, ನಡಿ 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 ನಡಿ. ಇಷ್ಟೊತ್ತಾಯ್ತು, ಇನ್ನೊಂದು ಗಂಟೆಯಲ್ಲಿ ಬಸ್ ಬಂದ್ಬಿಡುತ್ತೆ. ಅಮ್ಮ ನನ್ನ ನೋಡಕ್ ಬರ್ಲೇ ಇಲ್ವಲ್ಲ. ಇಷ್ಟು ಕೋಪ ಇದೆಯಾ ಅಮ್ಮಂಗೆ ನನ್ನ ಮೇಲೆ? ಈ ದೇವ್ರ ಸನ್ನಿಧಿಲೇ ಅಮ್ಮ ನನ್ನ ಜೊತೆ ಮಾತಾಡೋ ಥರ ಆಗಿಲ್ಲ ಅಂದ್ರೆ ಜೀವನ ಪೂರ್ತಿ ಹೀಗೆ ಎದ್ಬಿಡುತ್ತೆ ಅನ್ಸುತ್ತೆ. ಅಮ್ಮ ನನಗೆ ಕ್ಷಮಿಸೋದೇ ಇಲ್ವೇನೋ. ದೇವ್ರೆ, ಅಮ್ಮನ ಪ್ರೀತಿ ಸಿಗ್ದೆ, ಅಮ್ಮ ನನ್ನ ಜೊತೆ ಮಾತಾಡೋ ಥರ ಆಗದೆ ನಾನು ಹೇಗಪ್ಪ ಬದುಕಿರ್ಲಿ? ನಾನು ಮಾಡಿದ ತಪ್ಪಲ್ಲ ಅಂದ್ರು ಯಾಕೆ ನನ್ನ ಅಮ್ಮನಿಂದ ಇಷ್ಟು ದೂರ ಮಾಡಿದ್ಯಾ? ಮಾವ, ಅತ್ತೆ ಹಾಗಾದ್ರೆ ಬರಲ್ವಾ? ಬರ್ತಾಳೆ ಅಂತ ನನಗೆ ಅನಿಸ್ತಾ ಇದೆ ಶ್ರಾವಣಿಮ್ಮ. ಹೆಂಗೆ ಮಾವ, ಬಸ್ಸಿಗೆ ಲೇಟ್ ಆಗ್ತಾ ಇದೆ. ಸುಬ್ಬು ಇಷ್ಟೊತ್ತವರೆಗೂ ಕಾದು ಈಗ ಲೇಟ್ ಆಗುತ್ತೆ ಅಂತ ವಾಪಸ್ ಹೋಗ್ತಾನೆ ಅನ್ಸ್ತಾ ಇದೆ ನನಗೆ. ಅಲ್ಲ ಮಾವ, ನಾವ್ ಅನ್ಕೊಂಡಿದ್ ಯಾವ್ದು ಆಗ್ಲಿಲ್ವಲ್ಲ ಮಾವ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೂರ ಕುಕ್ಕೆವರೆಗೂ ಅವ್ರಿಬ್ರನ್ನ ಕರ್ಕೊಂಡ್ ಬಂದ್ವಿ, ಆದ್ರೆ ಇದೆಲ್ಲ ವ್ಯರ್ಥ ಆಗ್ಬಿಡುತ್ತಾ? ಯೋ ಶ್ರಾವಣಿಯಮ್ಮವ್ರೆ, ಯಾಕೆ ವ್ಯರ್ಥ ಆಗುತ್ತೆ? ಈ ಕ್ಷೇತ್ರದ ಮಹಿಮೆ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಎಂತೆಂತ ದೋಷಗಳೆಲ್ಲ ಪರಿಹಾರ ಆಗಿದೆ. ಅಂತದ್ರಲ್ಲಿ ತಾಯಿ ಮಗನ ಹುಸಿ ಕೋಪ ಪರಿಹಾರ ಆಗೋದಿಲ್ವಾ? ಅಮ್ಮ ಬರಲ್ಲ ಅನ್ಸುತ್ತೆ. ಈ ಆಸೆ ಬಿಟ್ಟು ಹೊರಡೋದೇ ಒಳ್ಳೇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.